ಹಲೋ ಹಲೋ ಹೇಳೋ. ಓ ಇದ್ಯಾ ಇಲ್ಲೇ? ನಾನೇನು ಅವಮಾನ ತಲಕಾಗ್ದೆ ಹೋಗಿಗ್ಬಿಟ್ಟೇನೋ ಅನ್ಕಂಡೆ. ನಾವೆಲ್ಲ ಹಂಗ ಹೋಗಲ್ಲಮ್ಮ. ನೋಡ್ದೆ ನಿನ್ನೆ ಹೆಂಗ್ ಹೋದ್ರಿ ಅಂತ. ಏನ್ ವಿಜಯ ಏನ್ ವಿಜಯ. ಬಿಟ್ಟಿದ್ರೆ SRH ರೆಕಾರ್ಡ್ ಬೀಟ್ ಮಾಡಿ 400 ಹೊಡೆದ್ಬಿಟ್ಟಿದ್ರಿ. ಇನ್ನು LSG ಮೇಲೆ ಐತೆ ತಾಳ ಬತ್ತಿ ವಾಪಸ್ ಲೈ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಈ ಸಲ LSG ಮೇಲೆ ಎಷ್ಟು 500 ಹೊಡಿತೀರಾ? ನಿಮ್ದು ನಾಳೆ RR ಮೇಲೆ ಐತೆ ನೋಡ್ತೀನಿ ಬಾರೋ. ನೋಡ ಶಿಷ್ಯ, ನಾವೆಲ್ಲ ಮನೇಲಿ ಅಷ್ಟೇ ಸೈಲೆಂಟ್, ಆಚೆ ಹೋದ್ರೆ ನಾಯ್ಡಿ ಪೇಡಿನೇ. ಯಾಕೆ ನಿಮ್ ಮೇಲೆ ಗೆದ್ದಿದ್ ಮರ್ತೋಗ್ಬಿಟ್ರಾ? ಆಯ್ ದಿಕ್ಕಲೆ ಇನ್ನೊಂದ್ಸರಿ ಬರ್ತೀವಿ, ಎಲ್ಲಾರ್ಗು ಬಸ್ ಕೊಡಿ. ನೋಡಿ ನಿಮ್ದು ಬಸ್ ಹೊಡೆಯೋದ ಹೊಡ್ಕೊಳ್ಳಲ್ಲ. ಆಯ್ ದಿಕ್ಕಲೆ ಏನಾದ್ ದೋಷಿ? ನನ್ನ ಅಸ್ತಿತ್ವನೇ ಕಳ್ಕೊಳಗತ್ತಿ ಅನಸ್ಲಿಕತ್ತದ್ರಿ. ನಾನು ಹೆಂಗ್ ಕಳ್ಕೊಳಿಗತಿ? ಮೊದ್ಲೇ ನಂಗೆ ಏನ್ ಉಳ್ದೇ ಇಲ್ರಿ. ಈಗ ಮೊದ್ಲು ಹೆಂಗಿತ್ತು? ಮೊದ್ಲ ದ್ವಾಸಿ ಚಟ್ನಿ ಸಾಂಬಾರ್ ಬಾಳ ಅಂದ್ರ ಬಟಾಟಿ ಪಲ್ಯ ಬೆಣ್ಣಿ. ಈಗ ಇದ್ದದ್ದು ಬಿಟ್ಟದ್ದು ಎಲ್ಲಾ ಹಾಕಿ ಹೇಳಡಿಸ್ಲಿಕತ್ತಾರ್ರಿ ಮಂದಿ. ಲ್ಯಾಂಗ್ವೇಜ್ ದೋಷಿ. ಚಗಣಿ ಸಾರಸ್ಲಿಕತ್ತಾರ್ರಿ. ದೋಶಿ ಮೇಲೆ ಏನ್ ಬೇಕು ಎಲ್ಲಾ ಹಾಕ್ತಾರ. ಬಿರಿಯಾನಿ ಹಾಕಿದ್ನ್ಯಾ, ಚಾಕ್ಲೇಟ್ ಹಾಕಿದ್ನ್ಯಾ, ಐಸ್ ಕ್ರೀಮ್ ಹಾಕಿದ್ನ್ಯಾ, ಕೇಕ್ ಹಾಕಿದ್ನ್ಯಾ. ಮೊನ್ನೆ ಯಾವ ಕೋಲ್ಡ್ ಡ್ರಿಂಕ್ಸ್ ಹಾಕ್ಯಾನ್ರಿ ದೋಶಾಗ. ಬ್ರೇಕ್ಫಾಸ್ಟ್ ಕಮ್ಯುನಿಟಿ ಒಳಗೆ ಏನು ಕಿಮ್ಮತ್ತೆ ಉಳ್ದಿಲ್ರಿ ನಮ್ದು. ಇಡ್ಲಿ ಬಂದ್ ಕಾಣಿಸ್ತದ್ರಿ ನನಗ. ಇವತ್ತೇನ್ ಹಾಕಿದ್ರಿ ನಿನ್ ಮೇಲೆ, ಇವತ್ತೇನ್ ಹಾಕಿದ್ರಿ ನಿನ್ ಮೇಲೆ ಅಂತ ಹೇಳಿ ಇಡ್ಲಿ ಕಡೆ ಎಷ್ಟು ಕಳ್ಸ್ಕೊಳಿರಿ ನಾನು. ನೋಡ್ ದೋಷಿ, ಟೈಮ್ ಚೇಂಜ್ ಆಗ್ಲಿಕ್ಕತ್ತದ. ಟೈಮ್ ಪ್ರಕಾರ ಅಡಾಪ್ಟ್ ಆಗೋದು ಕಲಿ. ಒಂದು ಬ್ಯಾರೆ ಪರ್ಸ್ಪೆಕ್ಟಿವ್ ಇಂದ ವಿಚಾರ ಮಾಡ್ಲಿಕ್ಕೆ ಕಲಿ. ಈ ಸಣ್ಣ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಅಳುದು ಕೊರಗುದ್ರಾಗ ಏನು ಸಿಗಂಗಿಲ್ಲ. ಡೋಂಟ್ ಬಿ ಟೂ ಹಾರ್ಸ್ ಆನ್ ಯೋರ್ ಸೆಲ್ಫ್ ದ್ವಾಶಿ. ಒನ್ ಸೆಕೆಂಡ್. ಹಲೋ, ಸೇಜ್ವಾನ್ ಮೋಮೋ ಫ್ರೈಡ್ ದ್ವಾಶಿ ಇಲ್ಲ ಅಂತ ಅವ್ರ ಕಡೆ. ಒಂದು ಕೆಲಸ ಮಾಡಂತ ಹೇಳು, ಇಡ್ಲಿನ ಡೀಪ್ ಫ್ರೈ ಮಾಡಿ ಗೋಬಿ ಮಂಚೂರಿ ಒಳಗೆ ಹಾಕಿ ಅದನ್ನು ದ್ವಾಶಿ ಮೇಲೆ ಹಾಕಿ, ದ್ವಾಶಿ ಮೇಲೆ ಜಗ್ಗಿ ತುಪ್ಪ ಸುರಿದು ಅದು ಪುಡಿ ಗಿಡಿ ಹಾಕಿ ಕೊಟ್ಬಿಡಂತ ಹೇಳ್ಬಿಡು. ಹಾಂ, ಓಕೆ, ಥ್ಯಾಂಕ್ ಯು. ಯಾಕೋ ಮಚ್ಚ ಏನಾಯ್ತು? ಏನ್ ಹೇಳಕ್ ಹೋಗಲ್ಲ. ಯಾಕೋ ಅಂತದೇನಾಯ್ತು? ಏನ್ ಸ್ವಾರ್ಥ ಜನನೋ ಇವರೆಲ್ಲ. ಹೌದಾ, ಏನೋ ಮಾಡಿದ್ರು ಎಲ್ಲ ಅವ್ರದವ್ರು ನೋಡ್ಕೊಂತಾರೆ. ಅದಕ್ಕೆ ಯಾಕೋ ಬೇಜಾರ್ ಮಾಡ್ಕೋತೀಯಾ? ತೆಗಿಯೋ, ನಾನು ನಿಂದು ನೋಡ್ತೀನಿ. ಸಂಜು, ಫಿನಿಶಿಂಗ್ ಇಸ್ ಇಂಪಾರ್ಟೆಂಟ್. ಫಿನಿಶಿಂಗ್ ದ ಕೆರಿಯರ್. ಬಂದ್ರು ಫಿನಿಶಿಂಗ್ ದ ಮ್ಯಾಚ್. ಹೋಗ್ರು ಶಿವಮ್ ಡುಬೆನ್ ಕರೆಕ್ಟ್ ಟೈಮ್ ಕಳ್ಸು. ಓಕೆ. ಆಯುಷ್ ಮಾತ್ರೆಗೆ ಒಂದು ಸ್ಲೀಪಿಂಗ್ ಮಾತ್ರೆ ಹಾಕಿದ್ರೆ ನಾನ್ ಪ್ಲೇಯಿಂಗ್. ಏನೋ ನೀರ್ ತಗೊಂಡ್ಬರೋ ಬಾಸ್. ನೀರ್ ಬಾಸ್ ಹಾಕ್ಬಿಟ್ರು. ಪ್ಲೇಯರ್ಸ್ ಫಿಟ್ ಆಗಿರ್ಬೇಕು. ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಪೂರ್ತಿ IPL CSK ನಾನು ಮಂಡಿ ಸೋಸಿದ್ದೀನಿ. 2019 ಸೆಮಿಫೈನಲ್ಸ್ ಚೂರು ಮಂಡಿ ಸೋಸಿದ್ರೆ ನಾವೆಲ್ಲಿಗೂ ಹೋಗ್ಬೋದಾಗಿತ್ತು. ಫಿನಾಲಿ ಅನ್ನೋಕ್ಕಿತ್ತು ನಾ ಗೇಮ್ ವಿನ್ ಹಾಕ ನೋಡ್ ನನಗಿತ್ತು. ನನಗೆ ಭರೋಸಾ ಇತ್ತು, ನನಗ ತಾಳ್ಮೆ ಶಕ್ತಿನೂ ಇತ್ತು, ನಾ ಆಡ್ತ ಛಲನೂ ಇತ್ತು, ನನಗೆ ದೇವ್ರ ಆಶೀರ್ವಾದ ಇತ್ತು, ನನಗೆ ಜನ ಬೆಂಬಲ ಇತ್ತು, ಜನ ಆಶೀರ್ವಾದ ಇತ್ತು. ಹೆಂಗಿತ್ತಪ್ಪ ಅಂದ್ರೆ ನನಗೆ ಗೊತ್ತಿತ್ತು. ಯಾಕಂದ್ರೆ ನಾ ಅನ್ಕೊಂಡು ಹೋಗಿದ್ದ 2 ವಾರ ಇರ್ತನ ಅಂತ ಹೇಳಿಸಿದ್ರೆ ಜನ ನನಗೆ ಇಲ್ಲಿ ತನಕ ಉಳಿಸೈತೆ ಅಂದ್ರೆ ನನಗೆ ಇನ್ ಲಾಸ್ಟ್ ಫೈನಲ್ ಕಪ್ ತನ ಉಳ್ಸಂಗಿಲ್ಲ ನನಗೆ ಹೆಂಗ ಇಲ್ಲ ಅಂತ ಹೇಳಿದ್ರ ನಾನು. ಇವ್ನ ಸೆಡೆ ನನ್ ಮಗ. ಅದೇ ಚೆನ್ನೈ ಪ್ಯಾಸ್ದವ್ರು ಯಾವಾಗ್ಲೂ ತಲಪ ರೀಜನ್ ಅಂತಾರಲ್ಲ. ಯಾಕ ಚೆನ್ನೈದವ್ರು ಎಷ್ಟು ಸಲ ಕಪ್ ಹೊಡೆದಾರ? 5 ಸರಿ. ಎಷ್ಟು ವರ್ಷ ಬ್ಯಾನ್ ಆಗ್ಯಾರ? 2 ವರ್ಷ ಬ್ಯಾನ್ ಆಗ್ಯಾರ. 5 + 2 ಸೇರ್ಸಿದ್ರೆ ಎಷ್ಟಾಗ್ತದ? 7 ಆಯ್ತು. ಆಯ್ತಲ್ಲ, ತಲಪ ರೀಸನ್. ಲೇ, ಇಷ್ಟು ಕಷ್ಟಪಟ್ಟು ಬಟ್ಟೆ ಒಗಿತಾ ಇದೀನಿ, ಒಂದ್ ಕ್ವಾರ್ಟರ್ಗಾದ್ರೂ ಕಾಸು ಕೊಡೆ. ಏನ ಕ್ವಾರ್ಟರ್ಗ? ಒಂದ್ ಕೆಲ್ಸ ಮಾಡು, ನಿನ್ ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟು ಅದಕ್ಕೆ ಮನೇಲಿಲ್ಲ ಅಂತ ಹೇಳು. ಕ್ವಾರ್ಟರ್ ಏನು ಫುಲ್ ಬಾಟ್ಲೆ ತಂದು ಕೊಡ್ತಾನೆ. ಹಬ್ಬ, ಇದಕ್ಕಾದ್ರೂ ಪರ್ಮಿಷನ್ ಕೊಟ್ಟಿಲ್ಲ. ಮಗ ಎಲ್ಲಿದ್ಯಾ? ಹೇಳು ಮಗ. ಮಗ, ವೆದರ್ ಬೇರೆ ಚಿಲ್ಡ್ ಆಗೈತೆ. ಹೌದು, ಚಿಲ್ಲಾಗೈತೆ. ನಿಮ್ ಅತ್ಗೆ ಬೇರೆ ಮನೇಲಿಲ್ಲ. ಅದಕ್ಕೆ ಇಲ್ವಾ? ಗೊತ್ತಾಯ್ತಲ್ಲ ನಿನ್ಗೆ ಏನ್ ಹೇಳ್ತಾ ಇದೀನಿ ಅಂತ. ಅರ್ಥ ಆಯ್ತು. A few moments later. ಮಗ, ಮನೇಲಿ ಅತ್ತಿಗೆ ಇಲ್ಲ ಅಂದಲ್ಲ, ನಿನ್ ಸೆಟಪ್ ಕರ್ಕೊಂಡ್ ಬಂದಿದ್ದೀನಿ ನೋಡು.
ನಂಗೇನೋ ಒಂದ್ ಡೌಟ್ ಕಣ. ಏನ ನಿನ್ ಡೌಟು? ಇನ್ಸ್ಟಾಗ್ರಾಮ್ ಎಷ್ಟು ಗ್ರಾಮ್ ಐತೆ? ನನಗ್ ಗೊತ್ತಿಲ್ಲ ಕಣ, ನಿನ್ಗೇನಾರು ಗೊತ್ತೇನ? ನಿನಗ್ ಗೊತ್ತಾ ಎಷ್ಟು ಗ್ರಾಮ್ ಐತೆ? ಇಷ್ಟು ಗ್ರಾಮ್ ಐತೆ. ಹೆಂಗೆ ನಾನು ಇದ್ದೆರಡ್ ಎಕರೆ ಹೊಲದಾಗ 1 ಎಕರೆ ಮಾರಿ ಅಕ್ಕನ ಮದ್ವಿ ದಾಮ್ ಧೂಮ್ ಮಾಡ್ರ ಇನ್ನೂ 1 ಎಕರೆ ಉಳ್ದೈತಿ, ಅದ್ರಾಗ ಅರ್ಧ ಎಕರೆ ಬೇಕಂತ ನಿಂತ. ನನಗೆ RCB ಕಿಂಗ್ ಕೊಹ್ಲಿ ಇಷ್ಟ. ಹಾರ್ದಿಕ್ ಪಾಂಡ್ಯ ಇಷ್ಟ. ನನಗೆ ಫಿನೈಲ್ ಪಾಂಡ್ಯ ಇಷ್ಟ. ಕಪಿ ಅದು ಹಾರ್ದಿಕ್ ಪಾಂಡ್ಯ ಅಲ್ಲ, ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಹಾರ್ಪಿಕ್ ಡ್ಯಾಮೇಜ್ ಅನ್ಕೊಂಡ. ಮೇಡಮ್ ಏನಾಯ್ತು ನಮ್ಮ ಅಜ್ಜಿಗೆ? ಅಜ್ಜಿಗೇನೂ ಇಲ್ಲ, ಚೆನ್ನಾಗಿದ್ದಾರೆ ತುಂಬಾ. ಸರ್ ಹೇಳಿದ್ದಾರೆ ಏನು ತೊಂದ್ರೆ ಇಲ್ಲ, ಜೀವಕ್ಕೇನ್ ಅಪಾಯ ಇಲ್ಲ ಅಂತ. ಅವ್ರ ನಿಮ್ದು ಆಪರೇಷನ್ ಥಿಯೇಟರ್ ಬಾ. ಕಳ್ಳಿ ಕಟ್ ಮಾಡ್ಬಿಡ್ತೀಯ. ಆಕ್ಚುಲಿ ವಿಶು, ನಾನ್ ನಿಮ್ಗೇನೋ ಹೇಳ್ಬೇಕಿತ್ತು. ಹೇಳಿ. ನಾನ್ ನಿಮ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ. ನೀವ್ ನೋಡಕ್ ತುಂಬಾ ಸ್ಲಿಮ್ ಆಗಿದ್ದೀರಾ. ವಾಟ್? ಐ ಲವ್ ಯು. ಐ ಲವ್ ಯು. ನಾಟ್ ಇಂಟ್ರೆಸ್ಟೆಡ್. ಲವ್ ಸಖತ್ತಾಗಿ ಇದ್ಲಲ್ಲೋ, ಅಕ್ಸೆಪ್ಟ್ ಮಾಡೋದಲ್ವೇ ನಡಿ. ಬೇಡ ಮಗ. ಯಾಕೆ? ಯಾಕೆ ಈ ರಿಲೇಶನ್ಶಿಪ್ ಒಳಗ್ಬಿಡುತ್ತೆ ಮಗ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲ. ಸಣ್ಣವ್ರು ತಿನ್ಕಂತ ಹೊಂಟಿದ್ದ ಕುರ್ಕುರಿನ ಬಿಡಲ್ಲ ನೀನು ಅಂತದ್ ನಿಮ್ ಹುಡುಗಿ ಹೆಂಗ್ ಬಿಟ್ಟಿಲ್ಲ ನೀನು. ಕಲ್ಲು ಮನಸ್ಲೇ ನಿಂದ, ಕಲ್ಲು ಮನಸ್ಸು. ಅಣ್ಣ ಹೆಂಗಣ್ಣ ಹಸೆಕಾಯಿ ಕೆಜಿ? 50 ರೂಪಾಯಿ ಬೇಕು ಕೆಜಿ. ಕಾರ್ ಇರ್ತಾವ ಅಣ್ಣ? ಫುಲ್ ಖಾರ ಅದಾವ ಬೇವು. ನನಗೆ ಡೌಟ್ ಬಿಡೋಣ, ಕಾರ್ ಇರ್ತಾವಿಲ್ಲ ಅಂತ. ಡೌಟ್ ಇದ್ರ ಒಂದ್ 3 ತಗೊಂಡೋಗ, ಇಲ್ಲ ನಿಂಗೆ ಬಿಟ್ಟೋಗ. ನಿನ್ ಫೋನ್ದು ಕರೆನ್ಸಿ ಖಾಲಿ ಆಗೈತಲ್ಲ, ಕಂಪ್ನಿಯವ್ರು ಫೋನ್ ಮಾಡಿ ಕೇಳ್ತಿದ್ದಾರೆ, ಮಾತಾಡ್ ಮಮ್ಮಿ. ಹಲೋ, ನಮಸ್ಕಾರ ಮೇಡಮ್, ನಾವು ಜಿಯೋ ಕಂಪ್ನಿ ಕಡೆಯಿಂದ. ಚೆನ್ನಾಗಿದ್ದೀನಪ್ಪ. ನೋಡಿ ನಿಮ್ ಸಿಮ್ ಅಲ್ಲಿ ಕರೆನ್ಸಿ ಖಾಲಿ ಆಗಿದೆ. ನಿನಗೆ ಹೆಂಗ್ ಗೊತ್ತಾಯ್ತಪ್ಪ? ಅಲ್ಲ, ನನ್ನ ನಂಬರ್ ಯಾರು ಕೊಟ್ಟಾರಪ್ಪ ನಿನಗೆ? ಅಯ್ಯೋ ಮಮ್ಮಿ, ಅವ್ರ ಕಂಪ್ನಿಯವ್ರು ಮಮ್ಮಿ, ಕರೆಕ್ಟ್ ಆಗಿ ಮಾತಾಡು. ಮ್ಯಾಮ್, ನಾವು ಕಂಪ್ನಿಯವರು, ನಮ್ಮ ಹತ್ರ ಎಲ್ಲಾರ ನಂಬರ್ ಕೂಡ ಇರುತ್ತೆ. ನನ್ನ ಫ್ರೆಂಡ್ ನಂಬರ್ ಒಂದು ಡಿಲೀಟ್ ಐತೆ, ಹುಡುಕ್ ಕೊಡಪ್ಪ ಒಂದ್ ಸ್ವಲ್ಪ. ಹಲೋ, ಐ ಲವ್ ಯು. ಅಲ್ಲ, ನಾನು ನೀನು ಎಷ್ಟು ಲವ್ ಮಾಡ್ತೀನಿ, ಒಟ್ಟಿಗೆ ಓಡಾಡಿದೀನಿ, ಅಷ್ಟೆಲ್ಲ ಹೋಗಿನಿ, ನನಗೆ ಬಿಟ್ಟೆಲ್ಲ ಇದ್ದೀನಿ, ನ್ಯಾಯನ? ಅಗಸ್ಯ, ನಾನು ಹೇಳದಂತ ಅರ್ಥ ಮಾಡ್ಕೋ ಅಗಸ್ಯ. ನೀನ್ ಬಿಟ್ಟೋಗ ಕಾರಣ ನನ್ಗೆ ಇರ್ಲಿಲ್ಲ ಅಗಸ್ಯ.
ಮತ್ತೆ ಅದಕ್ಕೆ ಬಿಟ್ಟು ಅದ ಸುಮ್ಮನೆ ನಂಗೆ ಮೇಲೆ ನಂಬಿಕೆ ಇಲ್ಲ ನಿಂಗ. ನನ್ಗೆ ಇವಾಗ್ಲೂ ನಿನ್ನ ನಂಬಿಕೆ ಐತೆ ಅಗಸ್ಯ. ನಾನು ನಿಂಗೋಸ್ಕರ ಆಟ ತಗೊಂಡು ಅದು ಗೊತ್ತಿಲ್ವಾ? ನೀನು ಆಟ ತಗೊಂಡಿದ್ಯ ಅಂತ ನನ್ಗೆ ಗೊತ್ತು ಆಯ್ತಾ. ನಮ್ಮ ಮನೇಲಿ ಎಷ್ಟೋ ಕೇರಾಗಿ ಮಾತಾಡ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬೋಳಿ ಮಕ್ಕ ಅವ್ರು ಮಾತಾಡ್ಕೊಳ್ಳಿ. ಎಲ್ಲಿದೆ ಈಗ? ನಾನೀಗ ಮನೆ ಇಲ್ಲಿ ಕೊಟ್ಗೆರೆ ಇದ್ದೀನಿ. ಫ್ರೀ ಆಗಿದೆಯಾ? ಕೊಟ್ಗೆರೆ ಇದ್ದೀನಿ ಬಾಕ್ಲಾರ. ನೀನ್ ನೆಮ್ಮದಿಯ ಬಿಡ್ತೀಯ ನನಗೆ ಗೊತ್ತಿಲ್ಲ ಆಯ್ತಾ. ನೀನ್ ಏನು ತಗೊಡ್ಬೇಡ ಆಯ್ತಾ. ನಾವಿಬ್ರು ಓಡೋಗ್ ಮದ್ವೆ ಆಗೋಣ. ಬಾ ಹೋಗೋ, ನಾ ರೆಡಿ. ಈಗ ನಮ್ಮ ಮನೆಯವ್ರು ಮಾಡ್ಕೊಡ್ತಾರೆ ಅಂತ ನೆಚ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಗಸ್ಯ. ಹೇಳ್ತಿದ್ದೀನಿ ಕೇಳ್ಕೊ. ನಿನ್ನ ಲವ್ ಮಾಡಿ ನನಗೆ ಕೈ ಬಿಡಕ್ ಆಗಲ್ಲ. ಮತ್ತೆ ಅದಂಗೆ ಹೋದ ನೀನು ನನ್ ಬಿಟ್ಬಿಟ್ಟು? ಅಯ್ಯೋ ದೋಸ್ತ್ ಚಪ್ಪಲ್ ಹಿಡ್ತು ಹೊಸ ತಗೊಳಕ್ಕೆ ನಡಿ. ರಾಕಿಲ್ಲೋ ದೋಸ್ತ್ ನಾ ಅಂತೇಳಿ ನಾ ಕೊಡಸ್ ನಡಿ. ದೋಸ್ತ ಅಂದ್ರೆ ನೀನ ನೋಡು. ದೋಸ್ತ್ ಯಾವಾಗ ಚಪ್ಪಲ್ ನಿಮ್ಮ ಅಪ್ಪನ ಪ್ರೀತಿ ಮುಂದೆ ನನ್ನ ಪ್ರೀತಿ ತುಂಬಾ ಚಿಕ್ಕದು ಅನ್ನಿಸ್ತಿದೆ ಕಣ. ಬಿಟ್ಟು ನಿಮ್ ತಂದೆ ತೋರಿಸಿ ಹುಡುಗಂತೆ ಮದುವೆ ಆಗೋದು. ಟೈಮ್ ಆಯ್ತು. ನೀನ್ ಡೈಲಾಗ್ಗಳು ಕರೆಕ್ಟ್ ಆಗಿ ಹೇಳ್ತೀವಿ, ವಿಡಿಯೋಸ್ ಕರೆಕ್ಟ್ ಆಗಿ ಮಾಡ್ತೀವಿ. ಹೇಳ ವಿಡಿಯೋದಲ್ಲಿ ಎಲ್ಲದರಲ್ಲೂ ಒಂದ್ ಚೆನ್ನಾಗಿ ಮಾಡ್ತೀಯ. ಇದನ್ನೊಂದು ಚೆನ್ನಾಗಿ ಮಾಡ್ತೀವಿ ನೋಡಿ. ಮ್ಯಾನರಿಸಮ್ ಇಲ್ಲ ನಿಂದ ಸ್ಟೈಲ್ ಅದು. ಹೌದು ನಾನು ಹಿಂಗ ಮಾಡ್ತೀನಿ. ಪ್ರತಿ ವಿಡಿಯೋದಾಗ ಹಿಂಗ್ ಮಾಡ್ತೀನಿ. ನೀ ಬಾಳ ಚಂದ ಮಾಡ್ತೀನಿ ನೋಡ. ನಿಮ್ ಪ್ರತಿ ವಿಡಿಯೋ ನೋಡ್ತೀನಿ ನಾ. ಹೆಂಗ ಅದಾವ್ ನನ್ಗಾರು ಗುರ್ತಿಲ್ಲ. ಬಟ್ ನೀ ಪ್ರತಿ ವಿಡಿಯೋದಾಗ ಒಂದ ಚಲೋ ಇಲ್ಲ ಅಂದ. ಏನ್ ಹೇಳ? ಅರ್ಧ ಮಿಷಿನ್ ಇಲ್ಲ. ಹೆಂಗ ಅಂದಿ ನೋಡ್, ಮಿಷಿನ್ ಇಲ್ಲ ಅರ್ಧ. ಏನ್ ಮೊದ್ಲಿಂದಿಲ್ಲ, ನೀವು ಹೋಗಿದ್ದ ಅದ್ ಮಿಷಿನ್. ಹೆಂಗ ಅಂತ ನೋಡ್ರಿ, ಮಿಷಿನ್ ಇಲ್ಲ ಇವಂದ. कौन है? कहाँ से आते हैं? हेलो हेलो ಟೆರರಿಸ್ಟ್ಗಳನ್ನ ಡಿಫೆಂಡ್ ಮಾಡ್ಕೊಳ್ಳೋ ಪಕ್ಷದ ನಾಯಕರಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಈ ಸ್ಟೇಟ್ಮೆಂಟ್ ನೋಡಿ. आपका नमाज तोड़ना है तो परवाह नहीं, ये जहरीला सांप है आरएसएस और बीजेपी. इसको अगर आप नहीं मारेंगे आप कभी बचेंगे नहीं. इसीलिए भाइयों, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಈಗ ದೇಶದ ರಾಜಕೀಯವನ್ನು ಬೆಚ್ಚಿ ಬೀಳಿಸಿದೆ. ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಆರ್ಎಸ್ಎಸ್ ಅಂಡ್ ಬಿಜೆಪಿ ವಿಷದ ಹಾವುಗಳಂತೆ. ಆ ಹಾವುಗಳನ್ನ ಕೊಲ್ಲಬೇಕು ಅನ್ನೋದಾದ್ರೆ ಒಮ್ಮೆ ಯೋಚಿಸಿ, ಇದೇ ದೇಶದಲ್ಲಿ ಆರ್ಎಸ್ಎಸ್ ಲಕ್ಷಾಂತರ ಸೇವಾ ಕಾರ್ಯಗಳನ್ನು ನಡೆಸಿದೆ. ಪ್ರಾಕೃತಿಕ ಆಪತ್ತು ಬಂದಾಗ ಮೊದಲು ಓಡುವವರು ಆರ್ಎಸ್ಎಸ್ ಕಾರ್ಯಕರ್ತರು. ಅಂಡ್ ಇದೇ ದೇಶದಲ್ಲಿ ಬಿಜೆಪಿ ಪ್ರಜಾಪ್ರಭುತ್ವದ ಮೂಲಕ ಜನರಿಂದ ಆಯ್ಕೆಯಾದ ಪಕ್ಷ. ಆದ್ರೆ ವಿರೋಧ ಪಕ್ಷದ ನಾಯಕರು ಜನರಿಂದ ಆಯ್ಕೆಯಾದ ರಾಜಕೀಯ ಶಕ್ತಿಯನ್ನ ವಿಷದ ಹಾವು ಕೊಲ್ಲಬೇಕು ಅಂತಿದ್ದಾರೆ. ಇದು ರಾಜಕೀಯ ವಿವಾದ ಅಲ್ಲ, ಇದು ಡೇಂಜರಸ್ ಮೈಂಡ್ ಸೆಟ್. ಇದು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಇರಬೇಕು, ತರ್ಕ ಇರಬೇಕು, ಚರ್ಚೆ ಇರಬೇಕು. ಆದ್ರೆ ವೈಲೆಂಟ್ ಲ್ಯಾಂಗ್ವೇಜ್ ಬಳಸಿ ರಾಜಕೀಯ ಮಾಡೋದು ಪ್ರಜಾಪ್ರಭುತ್ವದ ಆತ್ಮಕ್ಕೆ ವಿರುದ್ಧ ಅಲ್ವಾ? ನಿಮ್ಗೇನ್ ಅನ್ಸುತ್ತೆ? ಇದು ಪೊಲಿಟಿಕಲ್ ಡಿಬೇಟಾ ಅಥವಾ ಹೇಟ್ರೆಡ್ ಪಾಲಿಟಿಕ್ಸ್?